ನಿನ್ ವಿಷಯದಲ್ಲೂ ಕೂಡ ಅದೇ ನಡೆದಿರ್ಬೋದು ಅಲ್ವಾ? ಇಲ್ಲ ರಾಜಿ, ನಾನು ಕಣ್ಣಾರೆ ನಾನು ನೋಡಿದ್ದೀನಿ. ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆದರೂ ಅದ್ರ ಬಗ್ಗೆ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ನಿಮ್ಮ ಮಾವನ್ನ ನಾನು ಕ್ಷಮಿಸಲ್ಲ. ಅವನ ಜೊತೆ ಸೇರಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ನೀನು ಹ್ಯಾಪಿಯಾಗಿದೆಯಾ ಅಲ್ವಾ? ಅಷ್ಟು ಸಾಕು ನನಗೆ. ನೀನು ಕೂಡ ಹ್ಯಾಪಿಯಾಗಿರ್ಬೇಕು ಅಂತಾನೆ ಅಲ್ವಾ ಆದ್ಯ? ಸರಿ, ನಾನೀಗ ಅದ್ರ ಬಗ್ಗೆ ಮಾತಾಡಲ್ಲ. ಇವಾಗ ನಿನ್ನನ್ನ ಕನ್ವಿನ್ಸ್ ಮಾಡೋದು ತುಂಬಾನೇ ಕಷ್ಟ. ಆದ್ರೆ ನೀನೇ ಹೇಳ್ತಾ ಇರ್ತೀಯ ಅಲ್ವಾ, ನಮ್ಗೇನಾದ್ರೂ ಕಷ್ಟ ಅಂತ ಅನಿಸ್ದಾಗ ನಮ್ಗಿಷ್ಟ ಇರೋ ಕೆಲಸ ಮಾಡ್ಬೇಕು ಅಂತ. ಅದನ್ನ ಮಾಡು. ಅಂದ್ರೆ ಆದ್ರೂ ನಾನು ಹಾಕಿ ಮತ್ತೆ ಪ್ರಾಕ್ಟೀಸ್ ಮಾಡೋದಕ್ಕೆ ಶೌರ್ಯ ಸರ್ ಜೊತೆ ಕಾಲೇಜಿಗೆ ಹೋಗ್ತಿದ್ದೀನಿ. ನಿನ್ ಕೂಡ ಸ್ಟಡೀಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ನೀನು ಕೂಡ ಕಾಲೇಜ್ಗೆ ಹೋಗಿ ಸ್ಟಡೀಸ್ ಕಂಟಿನ್ಯೂ ಮಾಡು. ಕಡೆ ಪಕ್ಷ ಆ ರೀತಿ ಮಾಡಿದ್ರೆ ನೀನ್ ಡೈವರ್ಟ್ ಆಗೋ ಅವಕಾಶ ಇರುತ್ತೆ ಅನ್ನೋದು ನನ್ನ ಉದ್ದೇಶ. ಈ ತಂಗಿಗೋಸ್ಕರ ಆದ್ರೂ ನೀನು ಮತ್ತೆ ಮುಂಚಿನ ತರನೇ ಹ್ಯಾಪಿಯಾಗಿರ್ಬೇಕು. Come on, guys. One more set. Come on, girls. One more set. Come on, Raji. ಏನ್ ಸರ್, ಎಲ್ಲಿ ನೋಡ್ತಾ ಇದ್ದೀರಾ? ಅಲ್ಲೇ ನೋಡ್ತಾ ಇದ್ದೀನಿ. ಎಲ್ಲಿ? ಅದು ನೀನ್ ಕರೆಕ್ಟಾಗಿ ಮಾಡ್ತಿದೆಯಲ್ಲ ಅಂತ ನೋಡ್ತಾ ಇದ್ದೀನಿ ಅಷ್ಟೇ. ಕಮಾನ್ ರಾಜಿ, ಕಮಾನ್ ಗರ್ಲ್ಸ್. ರಾಜಿ, ಅದು ಹಾಗಲ್ಲ ರಾಜಿ, ಈ ತರ ಹೀಗೆ. ಸರ್, ಏನ್ ಮಾಡ್ತಿದ್ದೀರಾ ಸರ್ ನೀವು? ನಿನ್ ಜೊತೆ ಪ್ರಾಕ್ಟೀಸ್ ಮಾಡಕ್ಕೆ ವಾರ್ಮ್ ಅಪ್ ಮಾಡಿಸ್ತಿದ್ದೀನಿ. ಸುಮ್ಮನೆ ಇರಿ ಸರ್, ಸಾಕಿದೆಲ್ಲ. ಹೀಗೆ ಮಾಡಿದ್ರೆ ನಾನು ಗೇಮ್ ಆಡ್ದ ಹಾಗೇನೆ. ನಾನೇನ್ ಮಾಡಿದೆ ರಾಜಿ? ಅದು ಹಾಗಲ್ಲ ರಾಜಿ, ಇಲ್ಲೋಡು ಹೀಗೆ. ಓಕೆ, ನೋ ಮೋರ್ ಡಿಸ್ಟರ್ಬೆನ್ಸ್. ಕಮಾನ್ ಗರ್ಲ್ಸ್, ಕಮಾನ್. ವಾರ್ಮ್ ಅಪ್, ಕಮಾನ್. ನೆಕ್ಸ್ಟ್ ಎಕ್ಸರ್ಸೈಸ್. ಅಷ್ಟಕ್ಕೂ ಈ ಆದ್ಯ ಬೇಡ ಅಂದ ಕೂಡ್ಲೆ ನನ್ನ ಮಗ ಕೈಲಾಗದೆ ಇರೋ ಥರ ಮನೇಲೆ ಕೂತ್ಕೋತಾನ. ಇವತ್ತಿಂದ ನನ್ ಮಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಎತ್ತರದ ಸ್ಥಾನಕ್ಕೆ ಬೆಳಿತಾನೆ. ಯಾರಿಗೂ ಸಿಗದೆ ಇರೋಷ್ಟು ಎತ್ತರಕ್ಕೆ ಬೆಳಿತಾನೆ. ಒಳ್ಳೇದೇ ಅಲ್ವಾ ಪದ್ಮ? ಅದನ್ನೇ ಹೇಳ್ತಾ ಇದೀನಿ. ಇಷ್ಟು ದಿನ ಆ ಆದ್ಯನ್ ಬುಟ್ಟಿಗೆ ಬಿದ್ದು ಅವಳು ಸೆರಗಿಟ್ಕೊಂಡು ಓಡಾಡ್ತಾ ಅವನ ಬಗ್ಗೆ ಅವ್ನು ಯೋಚಿಸೋದನ್ನೇ ಮರ್ತು ಬಿಟ್ಟಿದ್ದ. ಇಷ್ಟು ದಿನ ಆದ್ಮೇಲೆ ಕಣ್ಬಿಟ್ಟಿದ್ದಾನೆ. ಇನ್ ಮುಂದೆ ಅವನಿಗೆಲ್ಲ ಒಳ್ಳೆ ದಿನಾನೇ. ನೋಡ್ತಾ ಇರಿ, ಆದಷ್ಟು ಬೇಗ ನನ್ ಮಗನಿಗೆ ಆ ಆದ್ಯನ್ಗಿಂತ ತುಂಬಾ ಚೆನ್ನಾಗಿರೋ ಹುಡ್ಗಿನ ಕರ್ಕೊಂಡ್ ಬಂದು ಅವಳ ಕಣ್ಮುಂದೆನೆ ಮದ್ವೆ ಮಾಡ್ಸಿ ಅವಳು ಹೊಟ್ಟೆ ಉರ್ಕೊಳ್ಳೋ ಹಾಗೆ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಪದ್ಮನೇ ಅಲ್ಲ. ಈಗ ಏನಾಯ್ತು ಅಂತ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ನೀನು? ಆದ್ಯನ್ಗಿಂತಲೂ ಸುಂದರವಾಗಿರೋ, ಅವಳಿಗಿಂತನೂ ಚೆನ್ನಾಗಿ ಓದಿರೋ, ಒಳ್ಳೆ ಶ್ರೀಮಂತರಾಗಿರೋ ಮನೆಯಿಂದ ಹುಡುಗಿನ ತಂದು ಮದುವೆ ಮಾಡ್ಬೇಕು ಅಂತ ತಾನೆ? ಮಾಡು. ಆದ್ರೆ ಒಂದು ಮಾತು ಮಾತ್ರ ನಿಜ. ನೀನು ಅಮೆರಿಕಾದಿಂದ ತಂದ್ರು, ಅಂತರಿಕ್ಷದಿಂದ ಹುಡುಗಿನ ತಂದ್ರು, ನನ್ನ ಆದ್ಯನಿಗೆ ಸರಿಸಾಟಿಯಾಗಿರೋದಿಲ್ಲ.
ನನ್ನ ಆದ್ಯನಷ್ಟು ಅಂದ, ಹೃದಯ, ಶ್ರೀಮಂತಿಕೆ ಎರಡೂ ಕೂಡ ನೀನ್ ತರೋ ಹುಡುಗಿಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಪದ್ಮ. ಅದು ನನ್ನ ಆದ್ಯ ಮಾತ್ರನೇ. ಆದ್ಯ ನಮಗೋಸ್ಕರ ಮಾಡಿರೋ ಕೆಲಸಗಳು, ನಮಗೋಸ್ಕರ ಮಾಡಿರೋ ತ್ಯಾಗ ಯಾರು ಮಾಡೋಕ್ ಸಾಧ್ಯ ಹೇಳು? ವಯಸ್ಸಿನಲ್ಲಿ ಚಿಕ್ಕವಳಾದ್ರೂ ದೊಡ್ಡ ಹೃದಯ ಇದೆ ಅವಳಿಗೆ. ಅದನ್ನ ಅರ್ಥ ಮಾಡ್ಕೊಂಡವ್ರಿಗಷ್ಟೇ ಗೊತ್ತ ಅವಳ ಬಗ್ಗೆ. ನನ್ನ ಆದ್ಯ ಚಿನ್ನ ದೊಡ್ಡ ಹೃದಯವಂತೆ. ಅಂಥ ಬಂಗಾರದಂತೆ ಹೆಣ್ಣು ಮಗಳಿನ ಹಾಗೆ ಬೇರೆ ಯಾರನ್ನೂ ತರೋಕ್ ಸಾಧ್ಯ ಇಲ್ಲ. ಇನ್ಯಾವತ್ತೂ ನನ್ನ ಆದ್ಯನ ಬಗ್ಗೆ ಆ ರೀತಿ ಕೆಳಮಟ್ಟದಲ್ಲಿ ಮಾತಾಡ್ಬೇಡ. ಆದ್ಯಂಗ್ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡೆ, ಹಾಗೆ ಆಯ್ತು. ಹಾಗಾದ್ರೆ ನೀವೇ ತಲೆ ಮೇಲೆ ಕೂರಿಸ್ಕೊಳ್ಳಿ, ನನ್ ಕೈಲಾಗಲ್ಲಪ್ಪ. ಆದಷ್ಟು ಬೇಗ ಆ ಡಿವೋರ್ಸ್ನ ಕೊಡಿಸ್ಬಿಟ್ರೆ ನಾನ್ ನೆಮ್ಮದಿಯಾಗಿರ್ತೀನಿ. ಆತರ ಪಡ್ಬೇಡ ಪದ್ಮ. ನೀನ್ ಅನ್ಕೊಂಡ ಹಾಗೆ, ನಾನ್ ಅನ್ಕೊಂಡ ಹಾಗೆ ಯಾವುದು ನಡೆಯೋದಿಲ್ಲ. ವಿಧಿ ಅನ್ನೋದು ಒಂದು ಇರುತ್ತಲ್ವಾ, ಅದೇ ಎಲ್ಲ ನೋಡ್ಕೊಡುತ್ತೆ. ಏನೋ ಸತ್ಯ ಹೇಳಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ಒಂದ್ ಕಡೆ ಡೈವರ್ಸ್ ಕೊಡಿಸ್ತೀನಿ ಅಂತ ಹೇಳಿ ಇನ್ನೊಂದ್ ಕಡೆ ವಿಧಿ ಬರಹ ಅಂತ ಹೇಳ್ತಿದ್ದಾರೆ. ಏನೋ. ಅಕ್ಕ, ಆ ಹಾಲ್ ಸ್ವಲ್ಪ ಇದಕ್ ಹಾಕಿ.